ಶ್ರೀ ಕೃಷ್ಣಾಯ ನಮಃ. ನಮಸ್ಕಾರ ಗುರುಗಳೇ. ಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ತಿ ಸಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ತಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವೀಷಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಷಷ್ಠ ಸ್ಕಂದದ 13ನೇ ಅಧ್ಯಾಯದಲ್ಲಿ ಇವತ್ತು 11 ಆಯಿತು, 12ನೇ ಶ್ಲೋಕ. ತಾಂ ದದರ್ಶಾನುಧಾವಂತೀಂ ಚಂಡಾಲೀಮಿವ ರೂಪಿಣೀಂ ಜರಯಾ ವೇಪಮಾನಾಂಗೀಂ ಯಕ್ಷ್ಮಗ್ರಸ್ತಾಮಸೃಕ್ಪಟಾಂ. ದೇವೇಂದ್ರ ವೃತ್ರನನ್ನ ಸಂಹಾರ ಮಾಡಿದ ನಂತರದಲ್ಲಿ ಅವನಿಗೆ ಬ್ರಹ್ಮಹತ್ಯ ಅಂತನ್ನೋದು ಅವನ ಬೆನ್ನ ಹಿಂದೆಯೇ ಬೆನ್ನಟ್ಟುಕೊಂಡು ಬರ್ತಾ ಇದೆ. ಆಸಸಾದ ವೃಷಾಕಪಿಂ ಅಂತ ಹೇಳಿದರು ಹಿಂದೆ. ಅವನ ಬೆನ್ನಟ್ಟುಕೊಂಡು ಬರ್ತಾ ಇದೆ. ಆ ಬ್ರಹ್ಮಹತ್ಯೆ ನೋಡಿದ. ಅವಳು ಚಂಡಾಲ ಸ್ತ್ರೀಯಂತೆ ಕಾಣಿಸ್ತಾ ಇದ್ಲು ಬ್ರಹ್ಮಹತ್ಯ. ಅವಳ ಮೈ ಜರಯ ವೇಪಮಾನಾಂಗಿ ಮುಪ್ಪಿನಿಂದ ನಡುಗ್ತಾ ಇತ್ತು. ಕ್ಷಯರೋಗ ಬೇರೆ ಇತ್ತು ಅವಳಿಗೆ. ಅವಳು ಉಟ್ಕೊಂಡಿರ್ತಕ್ಕಂತಹ ಬಟ್ಟೆ ರಕ್ತದಿಂದ ತೊಯ್ದಿತ್ತು. ಅಂತಹ ಚಂಡಾಲ ಸ್ತ್ರೀಯಂತೆ ಕಾಣಿಸ್ತಾ ಇದ್ಲು ಆ ಬ್ರಹ್ಮಹತ್ಯೆ. ಆ ಬ್ರಹ್ಮಹತ್ಯೆ ಬೆನ್ನಟ್ಟಿಕೊಂಡು ಹಿಂದೆ ಬರೋದನ್ನ ಇಂದ್ರ ನೋಡಿದ. ತಾಂ ದದರ್ಶಾನುಧಾವಂತೀಂ ಚಂಡಾಲೀಮಿವ ರೂಪಿಣೀಂ ಜರಯಾ ವೇಪಮಾನಾಂಗೀಂ ಯಕ್ಷ್ಮಗ್ರಸ್ತಾಂ ಅಸೃಕ್ಪಟಾಂ ವಿಕೀರ್ಯ ಫಲಿತಾನ್ ಕೇಶಾನ್ ತಿಷ್ಠ ತಿಷ್ಠೇತಿ ಭಾಷಿಣೀಂ ಮೀನಗಂಧ್ಯ ಸುಗಂಧೇನ ಕುರ್ವತೀಂ ಮಾರ್ಗದೂಷಣಂ. ತಲೆ ಕೂದಲು ಬೇರೆ ಕೆದರ್ಕೊಂಡಿದ್ಲು. ಅದು ಫಲಿತಾನ್ ಕೇಶಾನ್ ವಿಕೀರ್ಯ, ಫಲಿತವಾದ ಕೇಶಗಳು, ನರೆಗೂದಲುಗಳು.
ಅಂತಹ ಕೂದಲುಗಳನ್ನು ಬಿಚ್ಚಿ ಕೆದರ್ಕೊಂಡಿದ್ಲು. ನಿಲ್ಲು ನಿಲ್ಲು ಅಂತ ಹೇಳ್ತಾ ಇದ್ಲು. ಇವನು ಮುಂದೆ ಮುಂದೆ ಓಡ್ತಾ ಇದ್ದಾನೆ, ಅವಳು ಹಿಂದಿನಿಂದ ಅಟ್ಟಿಸ್ಕೊಂಡು ಬರ್ತಾ ಇದ್ದಾಳೆ. ತಿಷ್ಠ ತಿಷ್ಠ ಅಂತ ಹೇಳ್ತಾ ಇದ್ದಾಳೆ. ನಿಲ್ಲು ನಿಲ್ಲು ಅಂತ ಹೇಳ್ತಾ ಇದ್ಲು. ಅವಳ ಮೈಯಿಂದ ಮೀನಿನ ಕೆಟ್ಟ ವಾಸನೆ ಬರ್ತಾ ಇತ್ತು. ಮೀನಗಂಧ್ಯ ಸುಗಂಧೇನ ಅಂತ, ಮೀನಿನ ಕೆಟ್ಟ ವಾಸನೆ. ಅದರಿಂದ ದಾರಿಯೆಲ್ಲ ಕಲುಷಿತವಾಗಿ ಬಿಟ್ಟಿತ್ತು. ಮೀನಿನ ವಾಸನೆ, ದುರ್ವಾಸನೆ ಹೊಡಿತಾ ಇದೆ. ಅವಳು ಓಡಿ ಓಡಿ ಬರ್ತಾ ಇದ್ದಾಳೆ. ನಿಂತು ನಿಲ್ಲು ನಿಲ್ಲು ಅಂತ ಹೇಳ್ತಾ ಇದ್ದಾಳೆ. ಅವಳು ಬರೋ ದಾರಿಯೆಲ್ಲ ಹೊಲಸ್ಸಾಗಿ ಬಿಟ್ಟಿತ್ತು. ಕೆಟ್ಟ ವಾಸನೆಯಿಂದ ದಾರಿಯನ್ನೆಲ್ಲ ಕಲುಷಿತ ಮಾಡಿಬಿಟ್ಟಿದ್ಲು. ವಿಕೀರ್ಯ ಫಲಿತಾನ್ ಕೇಶಾನ್ ತಿಷ್ಠ ತಿಷ್ಠೇತಿ ಭಾಷಿಣೀಂ ಮೀನಗಂಧ್ಯ ಸುಗಂಧೇನ ಕುರ್ವತೀಂ ಮಾರ್ಗದೂಷಣಂ ನಭೋ ಗತೋ ದಿಶಃ ಸರ್ವಾಃ ಸಹಸ್ರಾಕ್ಷೋ ವಿಶಾಂಪತೆ ಪ್ರಾಗುದೀಚೀಂ ದಿಶಂ ದೃಷ್ಟ್ವಾ ಪ್ರವಿಷ್ಟ ಪ್ರಾಪ ಮಾನಸಂ. ಶುಕಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ ಇದು ಈ ಒಂದು ವಿಷಯವನ್ನ. ಎಲೆ ರಾಜ, ನೃಪ ಅಂತ ಮಾನಸಂ ಅಂತ ಅಲ್ಲಿ ಒಂದು ಪಾಠ. ಪ್ರಾಗುದೀಚೀಂ ದಿಶಂ ದೃಷ್ಟ್ವಾ ಪ್ರವಿಷ್ಟೋ ನೃಪಮಾನಸಂ ಅಂತ ಒಂದು ಪಾಠ ಇದೆ. ನೃಪ ಅಂತನ್ನೋದು ಪರೀಕ್ಷಿತ್ ರಾಜನನ್ನ ಕುರಿತು ಸಂಬೋಧನೆ. ಎಲೆ ನೃಪ, ರಾಜನೇ ಅಂತ. ಪ್ರವಿಷ್ಟ ಪ್ರಾಪಮಾನಸಂ ಅಂತ ಮತ್ತೊಂದು ಪಾಠ ಇದೆ. ಹೊಂದಿದ ಅಂತ, ಪ್ರಾಪ ಅಂದ್ರೆ ಹೊಂದಿದ ಅಂತ. ಪ್ರವೇಶ ಮಾಡಿದ, ಮಾನಸ ಪರ್ವತವನ್ನ ಹೋಗಿ ಪ್ರವೇಶ ಮಾಡಿದ ಅಂತ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಎಲೆ ರಾಜನೇ, ಈ ರೀತಿ ಅಟ್ಟಿಸ್ಕೊಂಡು ಬರ್ತಾ ಇರತಕ್ಕಂತಹ ಅವಳನ್ನು ನೋಡಿ ಹೆದರಿ ಇಂದ್ರ ಏನು ಮಾಡಿದ, ಎಲ್ಲ ದಿಕ್ಕುಗಳಿಗೂ ಮೊದಲು ಓಡಿ ಹೋದ. ದಿಶಃ ಸರ್ವಾಹ ನಭೋಗತಃ, ಆಕಾಶದಲ್ಲಿ ನಿಂತು ಈಶಾನ್ಯ ದಿಕ್ಕನ್ನು ನೋಡಿ, ಆ ಈಶಾನ್ಯ ದಿಕ್ಕಿನಲ್ಲಿ ಯಾವ ಒಂದು ಮಾನಸ ಸರೋವರ ಇದೆ, ಆ ಮಾನಸ ಸರೋವರದ ಒಳಗೆ ಹೋದ. ಕೊನೆಗೆ ನಭೋಗತೋ ದಿಶಃ ಸರ್ವಾಃ ಸಹಸ್ರಾಕ್ಷೋ ವಿಶಾಂಪತೆ ಪ್ರಾಗುದೀಚೀಂ ದಿಶಂ ದೃಷ್ಟ್ವಾ ಪ್ರವಿಷ್ಟ ಪ್ರಾಪ ಮಾನಸಂ. ಆಕಾಶದಲ್ಲಿ ನಿಂತು ಈಶಾನ್ಯ ದಿಕ್ಕನ್ನ ನೋಡಿದ. ಪ್ರಾಗುದೀಚೀಂ ದಿಶಂ ದೃಷ್ಟ್ವಾ ಅಂತಂದ್ರೆ ಈಶಾನ್ಯ ದಿಕ್ಕು, ಪ್ರಾಗುದೀಚಿ ದಿಕ್ಕು, ಅದನ್ನ ನೋಡಿದ ಅಂತ. ಹಿಂದೆ ಅವಳಿಗೆ ಹೆದರಿ ಎಲ್ಲಾ ದಿಕ್ಕುಗಳಿಗೂ ಓಡಿ ಹೋದ ಅಂತಿದೆ. ಸರ್ವಾಹ ದಿಶಃ ಅಲ್ಲಿ ಹೇಳುವಾಗ ಸಹಸ್ರಾಕ್ಷ ಅಂತ ಹೇಳಿದ್ದಾರೆ. ಅವನ ಹೆಸರು ಸಹಸ್ರಾಕ್ಷ. ಯಾಕೆ ಅಂದ್ರೆ ಅವನು ಸಹಸ್ರಾಕ್ಷನಾಗಿದ್ದ. 1000 ಕಣ್ಣುಗಳವನಿಗೆ, ಮೈ ತುಂಬ ಕಣ್ಣುಗಳವನಿಗೆ. ಬೇರೆಯವರಿಗೆಲ್ಲ 2 ಕಣ್ಣು, ಕಣ್ಣಿರೋ ಜಾಗದಲ್ಲಿ ಮಾತ್ರ ಕಣ್ಣಿರುತ್ತದೆ. ಇವನಿಗೆ ಮೈ ತುಂಬ ಕಣ್ಣು. ಆದ್ರಿಂದ ಇವನಿಗೆ ಸಹಸ್ರಾಕ್ಷ ಅಂತ ಹೆಸರು. ಮೈ ತುಂಬ ಕಣ್ಣಿರೋದ್ರಿಂದ ನಿಂತಲ್ಲಿಂದನೇ ಎಲ್ಲ ಕಡೆಗೂ ನೋಡ್ತಾನ ಅವನು. ಹಿಂದೆ ನೋಡ್ಬೇಕು ಅಂದ್ರೆ ಹಿಂತಿರುಗಿ ನೋಡ್ಬೇಕು ಅಂತೇನಿಲ್ಲ. ಹಿಂದೆನೂ ಕಣ್ಣು, ಎಲ್ಲಾ ಕಡೆಗೂ ಕಣ್ಣು ಅವನಿಗೆ. ಆದ್ರಿಂದ ಎಲ್ಲಾ ದಿಕ್ಕಿಗೂ ಓಡಿದ. ಕೊನೆಗೆ
ಈಶಾನ್ಯ ದಿಕ್ಕಿನಲ್ಲಿ ಮಾನಸ ಸರೋವರವನ್ನು ನೋಡಿ ಅಲ್ಲಿ ಪ್ರವೇಶ ಮಾಡಿದ, ಅದರೊಳಗೆ ಹೋದ. ನಭೋಗತೋ ದಿಶಃ ಸರ್ವಾಃ ಸಹಸ್ರಾಕ್ಷೋ ವಿಶಾಂಪತೆ ಪ್ರಾಗುದೀಚೀಂ ದಿಶಂ ದೃಷ್ಟ್ವಾ ಪ್ರವಿಷ್ಟೋ ನೃಪಮಾನಸಂ. ಸ ಆವಸತ್ ಪುಷ್ಕಲ ಸ ಆವಸತ್ ಪುಷ್ಕರನಾಳತಂತು ನ ಲಬ್ಧ ಭೋಗೋ ಯದಿಹಾಗ್ನಿದೂತಃ ವರ್ಷಾಣಿ ಸಾಹಸ್ರಮಲಕ್ಷಿತೋದ್ಭಿಃ ಸಂಚಿಂತಯನ್ ಬ್ರಹ್ಮವಧಾತ್ ವಿಮೋಕ್ಷಂ. ಆ ಮಾನಸ ಸರೋವರದ ಒಳಗೆ ಹೋಗಿ ಅಲ್ಲಿ ಒಂದು ಕಮಲ ನೋಡಿದ. ಆ ಕಮಲದ ಒಳಗೆ ಆ ಕಮಲದ ನಾಳ ಏನಿದೆ, ಕೆಳಗಿಂದ ಮೇಲೆ ಒಂದು ದಂಟು ಕಮಲದ್ದು, ಅದರ ಮೇಲೆ ಕಮಲ ಕಾಣಿಸ್ತಾ ಇರ್ತದೆ. ಆ ಕಮಲದ ನಾಳದ ತಂತುವಿನ ಒಳಗೆ ಹೋಗಿ ಒಳಗೆ ಆ ಚಿಕ್ಕ ಭಾಗದಲ್ಲಿ ಹೋಗಿ ಅಡಗಿ ಕೂತ್ಕೊಂಡ. ಏನು ಹಾಗಂದ್ರೆ ಅರ್ಥ, ಅವನಿಗೆ ದೇವತೆಗಳಿಗೆಲ್ಲ ಎಲ್ಲ ಕಡೆಯಲ್ಲೂ ವಾಸ ಮಾಡ್ತಕ್ಕಂತಹ ಸಾಮರ್ಥ್ಯ ಇದೆ. ಎಲ್ಲ ಕಡೆಯಲ್ಲೂ ವಾಸ ಮಾಡ್ತಾರೆ ಅವರು ಯಾವಾಗಲೂ. ಕಮಲದ ನಾಳದ ಒಳಗೆ ಹೋಗಿ ಅಡಗಿಕೊಂಡು ಕೂತ್ಕೊಂಡ ಅಂತಂದ್ರೆ ಏನರ್ಥ ಅಂದರೆ, ಅವನಿಗೆ ಅವತ್ತಿನಿಂದ ಇಂದ್ರ ಲೋಕದ ಆಧಿಪತ್ಯ ಅಂತನ್ನೋದು ಇಲ್ಲದಂತೆ ಆಯಿತು. ಯಜ್ಞದಲ್ಲಿ ಎಲ್ಲರೂ ಸಲ್ಲಿಸುವಂತಹ ಹವಿರ್ಭಾಗ ಅವನಿಗೆ ಸಿಗಲಿಲ್ಲ. ಯಜ್ಞದಲ್ಲಿ ಇಂದ್ರಾಯ ಸ್ವಾಹ ಅಂತ ಹವಿರ್ಭಾಗವನ್ನು ಇಂದ್ರನಿಗೇನು ಸಮರ್ಪಣೆ ಮಾಡ್ತಾರೆ ಎಲ್ಲ ವೈದಿಕರು, ಅದು ಅವತ್ತಿನಿಂದ ಅವನಿಗೆ ಸಿಗದೇ ಇರುವಂತೆ ಆಯಿತು. ಯಾಕೆ ಅಂದರೆ ಅವನಿಗೆ ಬ್ರಹ್ಮಹತ್ಯ ಅನ್ನೋ ಪಾಪ ಇತ್ತು. ಅಗ್ನಿ, ಈಗ ನಾವು ಅಗ್ನಿಯಲ್ಲಿ ಆಹುತಿಯನ್ನ ಕೊಡ್ತೇವೆ. ಆ ಆಹುತಿಯನ್ನ ಅಗ್ನಿ ಸ್ವೀಕಾರ ಮಾಡಿ ಅವನು ದೇವತೆಗಳಿಗೆ ಅದನ್ನು ಸಮರ್ಪಣೆ ಮಾಡ್ತಾನೆ. ಅಗ್ನಿಗೆ ಹೆಸರು ಏನು ಅಂತಂದ್ರೆ, ಅವನ ಹೆಸರೇ ದೇವತೆಗಳ ದೂತ, ಅವನು ದೇವದೂತ. ಅವನು ನಾವು ಕೊಟ್ಟ ಹವಿರ್ಭಾಗವನ್ನ ತಗೊಂಡು ಹೋಗಿ ದೇವತೆಗಳಿಗೆ ತಲುಪಿಸುವ ಕೆಲಸ ಮಾಡೋನು ಅಗ್ನಿ. ದೇವತೆಗಳಿಗೆ ಅದನ್ನ ನಾವು ಯಾವ ಹೆಸರಿನಿಂದ ಆಹುತಿಗಳನ್ನ ಹಾಕ್ತೇವೋ ಆ ಹೆಸರಿನನ್ನ ದೇವತೆಗಳಿಗೆ ಆ ದೇವತೆಗಳನ್ನು ಹುಡ್ಕೊಂಡು ಹೋಗಿ ಅವರಿಗೆ ಅದನ್ನು ತಲುಪಿಸ್ತಾನೆ. ನಾವು ಇಂದ್ರಾಯ ಸ್ವಾಹ ಅಂತ ಹೇಳಿ ಅಗ್ನಿಯಲ್ಲೇ ಆಹುತಿಯನ್ನು ಹಾಕೋದು, ನಾವೇನು ಇಂದ್ರನನ್ನು ಹುಡ್ಕೊಂಡು ಹೋಗಬೇಕಾಗಿಲ್ಲ. ಅಗ್ನಿಯಲ್ಲಿ ನಾವು ಆ ಹೆಸರು ಹೇಳಿ ಹಾಕಿದರೆ ಆ ಅಗ್ನಿ ಅದನ್ನು ಸ್ವೀಕಾರ ಮಾಡಿ ತಗೊಂಡು ಹೋಗಿ ಅವರನ್ನು ಹುಡುಕಿ ಅವರಿಗೆ ಕೊಡ್ತಾನೆ. ಹಾಗಾಗಿ ಅವತ್ತಿನಿಂದ ಏನಾಯ್ತು ಅಂದ್ರೆ, ಅಗ್ನಿ ದೂತನಾಗಿ ಅವನನ್ನು ಹುಡುಕ್ತಾನೆ ಇದ್ದ. ಅವನನ್ನು ಹುಡುಕಿದ್ರು ಕೂಡ ಸಿಗಲಿಲ್ಲ. ಅವನು ಇಂದ್ರ ಸಿಗಲಿಲ್ಲ, ಅವನಿಗೆ ಕಾಣಿಸ್ಲಿಲ್ಲ. ಈ ಕಮಲದ ನಾಳದ ಒಳಗೆ ಹೋಗಿ ಅಡಕ್ಕೊಂಡು ಕುತ್ಕೊಂಡು ಬಿಟ್ಟಿದ್ದ. ಹಾಗಾಗಿ ದೇವತೆಗಳು ಕೊಟ್ಟಂತಹ ಎಲ್ಲ ಹವಿಸ್ ಭಾಗ, ಬೇರೆ ಯಾರೇ ಹವಿರ್ಭಾಗವನ್ನು ಕೊಟ್ಟರೂ ಕೂಡ ಯಜ್ಞದಲ್ಲಿ ಅದನ್ನ ಹೋಗಿ ಅವನಿಗೆ ತಲುಪಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಗ್ನಿಗೆ ಕಾಣಿಸ್ತಾ ಇರಲಿಲ್ಲ. ಅವನು ಆ ರೀತಿ ಅಡಗಿಕೊಂಡು ಕುತ್ಕೊಂಡು ಬಿಟ್ಟ. 1000 ವರ್ಷ ಕಾಲ ಯಾರಿಗೂ ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ಬ್ರಹ್ಮಹತ್ಯ ಪಾಪದಿಂದ ನಾನು ಹೇಗೆ ಬಿಡುಗಡೆ ಹೊಂದುತ್ತೇನೋ ಅಂತ ಚಿಂತೆಯಿಂದ ಯಾರಿಗೂ ಕಾಣಿಸದಂತೆ 1000 ವರ್ಷಗಳ ಕಾಲ ಆ ಕಮಲದ ನಾಳದಲ್ಲೇ ಇದ್ದ. ಅಲ್ಲಿಂದ ಹೊರಗೆ ಬರಲೇ ಇಲ್ಲ. ಸ ಆವಸತ್ ಪುಷ್ಕರ ನಾಳ ತಂತು ನ ಲಬ್ಧ ಭೋಗೋ ಯದಿಹಾಗ್ನಿದೂತಃ ವರ್ಷಾಣಿ ಸಾಹಸ್ರಮಲಕ್ಷಿತೋದ್ಭಿಃ
ಸಂಚಿಂತಯನ್ ಬ್ರಹ್ಮವಧಾತ್ ವಿಮೋಕ್ಷಂ ತಾವತ್ರಿಣಾಕಂ ನಹುಷಃ ಶಶಾಸ ವಿದ್ಯಾತಪೋ ಯೋಗಬಲಾನುಭಾವಃ ಸಸಂಪದೈಶ್ವರ್ಯಮದಾಂಧಬುದ್ಧಿಃ ನೀತಸ್ಥಿರಶ್ಚಾಂ ಗತಿಮಿಂದ್ರಪತ್ನ್ಯಾ. ಈ ಮಧ್ಯದಲ್ಲಿ 1000 ವರ್ಷಗಳ ಕಾಲ ಅವನು ಹೋಗಿ ಅಡಕ್ಕೊಂಡು ಕುತ್ಕೊಂಡು ಬಿಟ್ಟ ಅಂದ್ರಲ್ಲ, ಆ ಸಮಯದಲ್ಲಿ ದೇವಲೋಕದಲ್ಲಿ ಸ್ವರ್ಗದಲ್ಲಿ ಇಂದ್ರನ ಸ್ಥಾನ ಏನಿದೆ, ಆ ಸ್ವರ್ಗಲೋಕಾಧಿಪತ್ಯ, ಆ ಸ್ವರ್ಗಲೋಕವನ್ನ ಆಳ್ತಕ್ಕಂಥವ್ರು ರಾಜ ಒಬ್ಬ ಬೇಕಲ್ಲ. ಯಾರಿದ್ರು ಅಂತಂದ್ರೆ ಆವಾಗ ಸ್ವರ್ಗವನ್ನ ಆಳಿದವನು ನಹುಷ ಚಕ್ರವರ್ತಿ. ಈ ಮಧ್ಯಕಾಲದಲ್ಲಿ ಇಂದ್ರ ಈ ರೀತಿ ಕಣ್ಣಿಗೆ ಕಾಣಿಸದೆ ಹೋಗಿ ಅಡಗಿಕೊಂಡು ಕೂತಾಗ ಋಷಿಮುನಿಗಳೆಲ್ಲ ನಹುಷನನ್ನ ಸ್ವರ್ಗಾಧಿಪತಿಯಾಗಿ ಮಾಡಿದ್ರು. ಸ್ವಲ್ಪ ಸಮಯದ ಕಾಲ ಮಾತ್ರ. ಇಂದ್ರ ಹಿಂತಿರುಗಿ ಬರುವಷ್ಟು ಸಮಯ ಸ್ವರ್ಗವನ್ನು ಆಳಿದವನು ನಹುಷ. ಆ ನಹುಷನಲ್ಲಿ ಒಳ್ಳೆ ವಿದ್ಯೆ, ತಪಸ್ಸು, ಯೋಗಬಲ ಎಲ್ಲ ಇತ್ತು. ಸ್ವರ್ಗವನ್ನು ಆಳತಕ್ಕಂತಹ ಸಾಮರ್ಥ್ಯ ನಹುಷನಿಗಿತ್ತು. ಆದ್ರಿಂದಲೇ ಅವನನ್ನು ಆರಿಸ್ಕೊಂಡ್ರು ಇವರೆಲ್ಲ. ಅವನನ್ನು ಆರಿಸಿಕೊಂಡು ಅವನನ್ನೇ ಇಂದ್ರನನ್ನಾಗಿ ಮಾಡಿದ್ರು. ಎಲ್ಲ ಋಷಿಮುನಿಗಳು, ದೇವತೆಗಳು ಎಲ್ಲ ಸೇರಿ ಅವನನ್ನ ಇಂದ್ರನನ್ನಾಗಿ ಮಾಡಿದ್ರು. 13 ಏನಿದೆ, ಸರಿ, ಅವನಿಗೆ ಅಂಥ ಸಾಮರ್ಥ್ಯ ಇತ್ತು ಅಂತ ಹೇಳಿದ್ದಾರೆ. ವಿದ್ಯಾ ತಪೋ ಯೋಗ ಬಲಾನುಭಾವ ಅಂತ. ನಹುಷ ವಿದ್ಯೆ, ತಪಸ್ಸು, ಯೋಗ ಬಲ ಇದನ್ನೆಲ್ಲ ಪಡ್ಕೊಂಡಿದ್ದ. ಆದ್ದರಿಂದ ಅವನಿಗೆ ಅಂಥ ಸಾಮರ್ಥ್ಯ ಇತ್ತು. ಆ ಸಾಮರ್ಥ್ಯವನ್ನು ಗಮನಿಸಿರ್ತಕ್ಕಂತಹ ದೇವತೆಗಳು, ಋಷಿಗಳು ಎಲ್ಲ ಸೇರಿ ಅವನನ್ನೇ ಸ್ವರ್ಗಾಧಿಪತಿಯನ್ನಾಗಿ ಮಾಡಿದ್ರು ಸ್ವಲ್ಪ ದಿವಸದ ಮಟ್ಟಿಗೆ, ಇಂದ್ರ ಬರೋವರೆಗೆ. ಆದರೆ ಏನಾಯ್ತು ಅಂದ್ರೆ, ಅವನಿಗೆ ಆ ಸಂಪತ್ತಿನ ಮದ, ಸ್ವರ್ಗಾಧಿಪತ್ಯ ಸಿಕ್ಕ ಕೂಡಲೇ, ಅಧಿಕಾರ ಬಂದ ಕೂಡಲೇ ಮನಸ್ಸು ವ್ಯತ್ಯಾಸ ಆಗಿಬಿಡುತ್ತೆ. ಎಂಥ ಮಹಾತ್ಮರಿಗೂ ಕೂಡ ವಿದ್ಯೆ, ಅಧಿಕಾರ, ಸಂಪತ್ತು ಇದೆಲ್ಲ ಮನಸ್ಸನ್ನ ಕೆಡಿಸ್ತದೆ. ಅದಕ್ಕೆ ನಹುಷ ಒಂದು ದೊಡ್ಡ ಉದಾಹರಣೆ. ಸಂಪದ್ ಐಶ್ವರ್ಯ ಮದಾಂಧ ಬುದ್ಧಿ. ಸಂಪತ್ತು, ಐಶ್ವರ್ಯ ಇದರಿಂದ ಮದ, ಅಂಧ ಬುದ್ಧಿ, ಅದರ ಮದದಿಂದ ಬುದ್ಧಿ ಮಂಕಾಗಿ ಬಿಡುತ್ತವನಿಗೆ. ಎಂಥ ವಿದ್ಯೆ, ತಪಸ್ಸು, ಬಲ, ಯೋಗ ಬಲ ಎಲ್ಲ ಇತ್ತು. ವಿದ್ಯಾ ತಪೋ ಯೋಗ ಬಲಾನುಭಾವ. ವಿದ್ಯೆ, ತಪಸ್ಸು, ಯೋಗ ಬಲ ಎಲ್ಲ ಇದ್ದಂಥವನು ನಹುಷ ಚಕ್ರವರ್ತಿಯಾಗಿ ಆಳಿದವನು. ಬಹಳ ದೊಡ್ಡ ಸಾಮರ್ಥ್ಯ ಇರ್ತಕ್ಕಂಥವನು. ಇಂದ್ರ ಪದವಿಯನ್ನು ಆಳ್ಲಿಕ್ಕೆ ಅವನಿಗೆ ಸಾಮರ್ಥ್ಯ ಇದೆ ಅಂತ ಎಲ್ಲರೂ ಗುರುತಿಸಿ ಅವನನ್ನ ಅವರಾಗೇ ಕರ್ಕೊಂಡು ಬಂದು ಇಂದ್ರ ಪದವಿಯಲ್ಲಿ ಕೂಡಿಸಿದ್ರು. ಮತ್ತೆ ಅಂಥವನು ಸಂಪತ್ತಿನ ಮದದಿಂದ, ಐಶ್ವರ್ಯದ ಮದದಿಂದ ಬುದ್ಧಿ ಕೆಡಿಸ್ಕೊಂಡ. ಕೊನೆಗೆ ಎಲ್ಲಿವರೆಗೂ ಅಂದರೆ, ಇಂದ್ರನ ಹೆಂಡತಿಯಾದಂತಹ ಶಚೀದೇವಿಯನ್ನು ಕೂಡ ಬಯಸಿದ. ಅಲ್ಲಿವರೆಗೆ ಅವನ ಬುದ್ಧಿ ಕೆಟ್ಟು ಹೋಯ್ತು. ಕೊನೆಗೆ ಶಚೀದೇವಿ ಉಪಾಯವಾಗಿ ಅವನಿಗೆ ಹಾವಿನ ಜನ್ಮ ಬರುವಂತೆ ಮಾಡಿಬಿಟ್ಲು. ಶಚೀದೇವಿಯನ್ನು ಅವನು ಬಯಸಿ ದೇವರ್ಷಿಗಳ, ಸಪ್ತರ್ಷಿಗಳು ನನ್ನನ್ನು ಇದರಲ್ಲಿ ಕರ್ಕೊಂಡು ಬರಬೇಕು ಅಂತ ಅವಳು ಹೇಳಿದ್ಲು, ಉಪಾಯವಾಗಿ ಹೇಳಿದ್ಲು. ಸಪ್ತರ್ಷಿಗಳ ಪಲ್ಲಕ್ಕಿಯಲ್ಲಿ ಕೂತು ನಾನು
ಬರ್ತೇನೆ, ನನ್ನನ್ನು ಪಲ್ಲಕ್ಕಿಯಲ್ಲಿ ಸಪ್ತರ್ಷಿಗಳು ನಿನ್ನನ್ನು ಕರ್ಕೊಂಡು ಬರಬೇಕು ಅಂತ ಹೀಗೆ ಏನೋ ಉಪಾಯ ಮಾಡಿ ಕೊನೆಗೆ ಸಪ್ತರ್ಷಿಗಳ ಶಾಪಕ್ಕೆ ಗುರಿಯಾದ. ಸಪ್ತರ್ಷಿಗಳು ನಹುಷನನ್ನ ಮೇನೆಯಲ್ಲಿ ಹೊತ್ತು ತಗೊಂಡು ಬಂದರು. ಶಚೀದೇವಿ ಮಾಡಿದ ಒಂದು ಉಪಾಯ ಅದು ಬೃಹಸ್ಪತ್ಯಾಚಾರ್ಯರು ಉಪದೇಶ ಮಾಡಿದ್ರು. ಅದು ಆ ಥರ ಶಚೀದೇವಿ ಹೇಳಿದ್ಲು, ನಾನು ಸಪ್ತರ್ಷಿಗಳಿಂದ ಅವರ ಮೇನೆಯಲ್ಲಿ ಕೂತು ಬಂದರೆ ನಿನ್ನವಳ ಆಗ್ತೇನೆ ಅಂತ ಹೇಳಿದ್ಲು. ಸರಿ ಅಂತ ಸಪ್ತರ್ಷಿಗಳಿಂದ ಮೇನೆಯನ್ನು ಹೊರಸಿದ ನಹುಷ. ಆವಾಗ ಅಹಂಕಾರದಿಂದ ಬೇಗ ಬೇಗ ನಡೀರಿ ಅಂತ ಅಗಸ್ತ್ಯರನ್ನ ಕಾಲಿಂದ ಒದ್ದುಬಿಟ್ಟ. ಕೂಡಲೇ ಶಾಪ ಕೊಟ್ಟರು. ಶಾಪದಿಂದ ಹೆಬ್ಬಾವಾಗಿ ಭೂಮಿಯಲ್ಲಿ ಬಿದ್ದ. ಹೀಗೆ ಅವನಿಗೆ ಹಾವಿನ ಜನ್ಮವನ್ನ ಉಪಾಯವಾಗಿ ಬರುವಂತೆ ಮಾಡಿದವಳು ಶಚೀದೇವಿ. ಈ ರೀತಿ ಮಾಡಿ ಆ ನಹುಷನಿಂದ ತಪ್ಪಿಸ್ಕೊಂಡ್ಲು ಶಚೀದೇವಿ. ಹೀಗೆ ಅಹಂಕಾರದಿಂದ, ಸಂಪತ್ತು ಐಶ್ವರ್ಯದ ಮದದಿಂದ ಹಾಳಾದವನು ನಹುಷ. ತಾವತ್ರಿಣಾಕಂ ನಹುಷಶ್ಚಶಾಸ ವಿದ್ಯಾತಪೋ ಯೋಗ ಬಲಾನುಭಾವಃ ಸಸಂಪದೈಶ್ವರ್ಯಮದಾಂಧಬುದ್ಧಿಃ ನೀತಸ್ಥಿರಶ್ಚಾಂ ಗತಿಮಿಂದ್ರಪತ್ನ್ಯಾ ತತೋ ಗತೋ ಬ್ರಹ್ಮಗಿರೋಪಹೂತ ಋತಂಭರಧ್ಯಾನ ನಿವಾರಿತಾಂಹಃ ಪಾಪಶ್ಚ ದಿಗ್ದೇವತಯಾ ಹತೌಜಾಃ ತಂ ನಾಭ್ಯಭೂದವಿತಂ ವಿಷ್ಣುಪದ್ಯಾ. ಅಷ್ಟರಲ್ಲಿ ಇಂದ್ರ ಏನಿದ್ದಾನೆ ಅವನು 1000 ವರ್ಷಗಳ ಕಾಲ ಕಮಲದ ನಾಳದ ಒಳಗೆ ಕೂತು ಏಕಾಂತದಲ್ಲಿ ಭಕ್ತಿಯಿಂದ ಭಗವಂತನನ್ನ ಧ್ಯಾನ ಮಾಡ್ತಾ ಇದ್ದ. ನರಸಿಂಹ ಮಂತ್ರವನ್ನ ಧ್ಯಾನ ಮಾಡಿ, ನರಸಿಂಹ ರೂಪವನ್ನ ಧ್ಯಾನ ಮಾಡಿ ಎಲ್ಲ ಪಾಪವನ್ನು ಪರಿಹಾರ ಮಾಡಿಕೊಂಡ. ನರಸಿಂಹ ಮಂತ್ರ ಧ್ಯಾನದಿಂದ 1000 ವರ್ಷಗಳ ಕಾಲ ನೀರಿನ ಒಳಗೆ, ಮಾನಸ ಸರೋವರದ ಒಳಗೆ ಕಮಲದ ನಾಳದಲ್ಲಿ ಕೂತು ನರಸಿಂಹ ಮಂತ್ರ ಧ್ಯಾನ ಮಾಡಿ ಬ್ರಹ್ಮಹತ್ಯಾ ಪಾಪ ಎಲ್ಲವನ್ನೂ ಕೂಡ ಪರಿಹಾರ ಮಾಡಿಕೊಂಡಿದ್ದ. ಆ ಸಮಯದಲ್ಲಿ ಆ ಬ್ರಹ್ಮಹತ್ಯಾಭಿಮಾನಿ ಅಸುರ ಈ ಇಂದ್ರನನ್ನ ಏನೂ ಪೀಡಿಸಲಿಲ್ಲ. ಈಶಾನ್ಯ ದಿಕ್ಕು ಏನಿದೆ ಅಲ್ಲಿ ಕೂತಿದ್ದ ಅವನು. ಈಶಾನ್ಯ ದಿಕ್ಕಿನಲ್ಲಿ ಮಾನಸ ಸರೋವರದಲ್ಲಿ ನರಸಿಂಹ ಮಂತ್ರ ಧ್ಯಾನ ಮಾಡ್ತಾ ಇದ್ದ. ಆ ಈಶಾನ್ಯ ದಿಕ್ಕಿಗೆ ಒಡೆಯರಾಗಿರ್ತಕ್ಕಂಥವರು ರುದ್ರದೇವರು. ಆ ರುದ್ರದೇವರು ಕೂಡ ಅವನ ಒಳಗೆ ಅಂತರ್ಯಾಮಿಯಾಗಿ ಇದ್ದು ಅವರು ಕೂಡ ನರಸಿಂಹ ದೇವರನ್ನ ಧ್ಯಾನ ಮಾಡ್ತಾ ಇದ್ರು. ಇಂದ್ರನ ಒಳಗೆ ರುದ್ರದೇವರು ವಿಶೇಷವಾಗಿ ಸನ್ನಿಹಿತರಾಗಿ ನರಸಿಂಹ ಮಂತ್ರವನ್ನ ಮತ್ತು ಕಮಲದ ಒಳಗೆ ಇದ್ದಂತಹ ವಿಷ್ಣುಪಾದವನ್ನ ಆರಾಧನೆ ಮಾಡ್ತಾ ಇರ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ಅವಳು ಯಾವಾಗಲೂ ಕಮಲದ ಒಳಗೆ ಇರ್ತಾಳೆ. ಪದ್ಮಹಸ್ತ, ಪದ್ಮಪಾದ, ಪದ್ಮನಾಭ ಮನಪ್ರಿಯ ಮಹಾಲಕ್ಷ್ಮೀ ದೇವಿ. ಆ ಕಮಲದ ಒಳಗೆ ಇದ್ದು ವಿಷ್ಣುಪಾದವನ್ನ ಸದಾ ಆರಾಧನೆ ಮಾಡತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ಅವಳು ಕೂಡ ಆ ಸರೋವರದಲ್ಲಿ ಇದ್ದಂತಹ ವಿಷ್ಣುಪಾದೋದ್ಭವೆಯಾದ ಗಂಗೆ ಅವಳು. ಇವರೆಲ್ಲರೂ ಕೂಡ ಇಂದ್ರನನ್ನ ರಕ್ಷಣೆ ಮಾಡ್ತಾ ಇದ್ರು. ಮಾನಸ ಸರೋವರದಲ್ಲಿ ಇಂದ್ರ ಆ ಈಶಾನ್ಯ ದಿಕ್ಕಿನಲ್ಲಿ ಕೂತಿದ್ದ ಅಂದ್ರೆ ಅವನೊಳಗೆ ಇವರೆಲ್ಲರೂ ಇದ್ರು. ಗಂಗೆಯೂ ಇದ್ಲಂತೆ.
ಯಾಕೆಂದ್ರೆ ವಿಷ್ಣುಪಾದದಿಂದ ಹುಟ್ಟಿದವಳು ಅವಳು ಗಂಗೆ. ಮಾನಸ ಸರೋವರದಲ್ಲಿ ಮಹಾಲಕ್ಷ್ಮೀ ದೇವಿ ಆ ಕಮಲದಲ್ಲೇ ಇದ್ದಾಳೆ. ಆ ನೀರಿನಲ್ಲಿ ಗಂಗೆ ಸನ್ನಿಹಿತಳಾಗಿದ್ದಾಳೆ. ಮತ್ತು ಈಶಾನ್ಯ ದಿಕ್ಕಿಗೆ ಅಧಿಪತಿಗಳಾದಂತಹ ರುದ್ರದೇವರು ಅಲ್ಲೇ ಇದ್ದಾರೆ. ಇವರೆಲ್ಲರೂ ಇಂದ್ರನನ್ನ ರಕ್ಷಣೆ ಮಾಡ್ತಾ ಇದ್ದದ್ರಿಂದ ಪಾಪ ಪುರುಷನಿಗೆ ಏನು ಮಾಡ್ಲಿಕ್ಕಾಗ್ತಿರ್ಲಿಲ್ಲ. ಅವನಿಗೇನು ಬಲವೇ ಇರಲಿಲ್ಲ. ಹತೌಜಾಹ ಅಂತ ಹೇಳಿದ್ದಾರೆ. ಆ ಪಾಪ ಪುರುಷನಿಗೆ ಇಂದ್ರನ ಹತ್ತಿರ ಬರಲಿಕ್ಕೆ ಸಾಮರ್ಥ್ಯವೇ ಇರಲಿಲ್ಲ. ಇದೆಲ್ಲ ಅವನಿಗೆ ಬಲ ಇತ್ತು ಇಂದ್ರನಿಗೆ. ಈಶಾನ್ಯ ದಿಗಧಿಪತಿಯಾದ ರುದ್ರದೇವರು ಮತ್ತು ಆ ರುದ್ರದೇವರ ಅಂತರ್ಯಾಮಿಯಾದ ನರಸಿಂಹದೇವರು, ಕಮಲದಲ್ಲಿದ್ದ ವಿಷ್ಣುಪಾದವನ್ನು ಆರಾಧನೆ ಮಾಡ್ತಾ ಇರ್ತಕ್ಕಂತಹ ಮಹಾಲಕ್ಷ್ಮೀ ದೇವಿ ಮತ್ತು ಆ ಸರೋವರದ ಒಳಗೆ ವಿಷ್ಣುಪಾದದಿಂದ ಹುಟ್ಟಿದ ಗಂಗೆ, ಇವರೆಲ್ಲರೂ ಕೂಡ ಇಂದ್ರನ ರಕ್ಷಣೆಯನ್ನು ಮಾಡ್ತಾ ಇದ್ದದ್ರಿಂದ ಇಂದ್ರನನ್ನ ಪೀಡಿಸ್ಲಿಕ್ಕೆ ಅಂತ ಬಂದಂತಹ ಪಾಪ ಪುರುಷನಿಗೆ ಯಾವ ರೀತಿಯೂ ಅವನನ್ನ ಮುಟ್ಲಿಕ್ಕೆ ಆಗಲಿಲ್ಲ. ಅವನಿಗೆ ಬಲವೇ ಇರಲಿಲ್ಲ. ಹಾಗಾಗಿ 1,000 ವರ್ಷಗಳ ಕಾಲ ಅವನು ಯಾರ ಭಯವೂ ಇಲ್ಲದೆ, ಯಾವ ವಿಘ್ನಗಳೂ ಇಲ್ಲದೆ ಬಹಳ ಚೆನ್ನಾಗಿ ನರಸಿಂಹ ಮಂತ್ರವನ್ನು ಧ್ಯಾನ ಮಾಡಿದ. ಆ ಧ್ಯಾನದಿಂದ ಸಕಲ ಪಾಪಗಳಿಂದ ನಿವೃತ್ತನಾಗಿ ಮುಂದೆ ಋಷಿಮುನಿಗಳ ಪ್ರಾರ್ಥನೆಯಂತೆ ಸ್ವರ್ಗಕ್ಕೆ ಹಿಂತಿರುಗಿ ಬಂದ. ತತೋ ಗತೋ ಬ್ರಹ್ಮಗಿರೋಪಹೂತ ಋತಂಭರಧ್ಯಾನ ನಿವಾರಿತಾಂಹಃ ಪಾಪಶ್ಚ ದಿಗ್ದೇವತಯಾ ಹತೌಜಾಃ ತಂ ನಾಭ್ಯಭೂದ್ ಅವಿತಂ ವಿಷ್ಣುಪಾದಂ ವಿಷ್ಣುಪದ್ಯಾ ತಂ ಚ ಬ್ರಹ್ಮರ್ಷಯೋಭ್ಯೇತ್ಯ ಹಯಮೇಧೇನ ಭಾರತ ಯಥಾವದ್ದೀಕ್ಷಯಾಂಚಕ್ರುಃ ಪುರುಷಾರಾಧನೇನಃ. ಭಾರತ ಅಂತ ಪರೀಕ್ಷಿದ್ರಾಜನನ್ನ ಕುರಿತು ಶುಕಾಚಾರ್ಯರು ಮಾಡ್ತಕ್ಕಂತಹ ಸಂಬೋಧನೆ ಅದು. ಎಲೆ ರಾಜನೇ, ಭರತ ವಂಶಶ್ರೇಷ್ಠನಾದಂತಹ ರಾಜನೇ, ಹೀಗೆ ಆ ಇಂದ್ರ ಮತ್ತೆ ಸ್ವರ್ಗವನ್ನು ಸೇರಿದ. ಈ ಬ್ರಹ್ಮಹತ್ಯಾ ಅದಕ್ಕೆ ಅಭಿಮಾನಿ ಪಾಪಪುರುಷ, ಅವನಿಗೆ ಈ ಇಂದ್ರನನ್ನ ಏನೂ ಮಾಡ್ಲಿಕ್ಕಾಗಲಿಲ್ಲ. ಬ್ರಹ್ಮಹತ್ಯಾ ಅಂತನ್ನೋದು ಬಹಳ ದೊಡ್ಡದು. ಆದರೂ ಕೂಡ ಆ ಕಾಲದಲ್ಲಿ ಅದಕ್ಕೆ ಬಲವೇ ಇರಲಿಲ್ಲ. ಆ ಪಾಪ ಪುರುಷನಿಗೆ ಏನು ಬಲ ಇರಲಿಲ್ಲ. ಇವರೆಲ್ಲ ಕಾಪಾಡ್ತಾ ಇದ್ರು ಅಂತ ಹಿಂದೆ ಹೇಳಿದ್ದಾರಲ್ಲ. ರುದ್ರ, ಮಹಾಲಕ್ಷ್ಮಿ, ಗಂಗೆ ಎಲ್ಲರೂ ರಕ್ಷಣೆಗೆ ನಿಂತಿದ್ರು ಇಂದ್ರನಿಗೆ. ಹಾಗಾಗಿ ಆ ಪಾಪ ಪುರುಷನಿಗೆ ತತ್ಕಾಲದಲ್ಲಿ ಬಲವೇ ಇರಲಿಲ್ಲ, ಬಲಗುಂದಿ ಬಿಟ್ಟಿದ್ದ, ಹತೌಜನಾಗಿ ಬಿಟ್ಟಿದ್ದ. ಆದರೆ ಮುಂದೆ ಮತ್ತೆ ಅವನು ಬಲಿಷ್ಠನಾಗಬಹುದು. ಈಗೇನೋ ಆ ಸರೋವರದಲ್ಲಿ ಕೂತು ನರಸಿಂಹ ಮಂತ್ರವನ್ನು ಜಪ ಮಾಡ್ತಾ ಇದ್ದದ್ರಿಂದ ಅವನಿಗೆ ಬಲ ಇರಲಿಲ್ಲ ಪಾಪ ಪುರುಷನಿಗೆ, ಹಾಗಾಗಿ ಅವನನ್ನು ಪೀಡಿಸ್ಲಿಲ್ಲ. ಆದರೆ ಮತ್ತೆ ಮುಂದೆ ಬರಬಹುದು ಅನ್ನೋ ಒಂದು ಶಂಕೆಯಿಂದ ಬ್ರಹ್ಮರ್ಷಿಗಳೆಲ್ಲ ಸೇರಿ ಇಂದ್ರನ ಕೈಯಿಂದ ಅಶ್ವಮೇಧ ಯಾಗವನ್ನು ಮಾಡಿಸಿದರು. ಭಗವಂತನ ಆರಾಧನಾ ರೂಪವಾಗಿರ್ತಕ್ಕಂಥದ್ದು ಅಶ್ವಮೇಧ ಯಾಗ. ಬಹಳ ವಿಶೇಷವಾದಂತಹ ಯಾಗ. ಆ ಯಾಗಕ್ಕೆ ದೀಕ್ಷೆಯನ್ನು ಕೊಟ್ಟು ಇಂದ್ರನ ಮೂಲಕವಾಗಿ ಆ ಅಶ್ವಮೇಧ ಯಾಗವನ್ನು ನೆರವೇರಿಸಿದರು ಆ ಎಲ್ಲ ಋಷಿಮುನಿಗಳು. ಬ್ರಹ್ಮರ್ಷಯ ಅಭ್ಯೇತ್ಯ ಯಥಾವತ್ ದೀಕ್ಷಯಾಂಚಕ್ರು, ಯಥಾವತ್ತಾಗಿ ಅವನಿಗೆ ದೀಕ್ಷೆಯನ್ನು ಕೊಟ್ಟು ಭಗವದ್ ಆರಾಧನಾ ರೂಪವಾದಂತಹ ಆ ಒಂದು ಹಯಮೇಧ ಏನಿದೆ
ಅಶ್ವಮೇಧ, ಆ ಅಶ್ವಮೇಧವನ್ನು ಅವನ ಕೈಯಿಂದ ಮಾಡಿಸಿದರು. ತಂ ಚ ಬ್ರಹ್ಮರ್ಷಯೋಭ್ಯೇತ್ಯ ಹಯಮೇಧೇನ ಭಾರತ ಯಥಾವದ್ದೀಕ್ಷಯಾಂಚಕ್ರುಃ ಪುರುಷಾರಾಧನೇನಃ. ಇಲ್ಲಿ ಅಷ್ಟೇ ಇದೆ. ಬ್ರಹ್ಮರ್ಷಿಗಳು ಬಂದು ಅವನಿಗೆ ಅಶ್ವಮೇಧ ಯಾಗದಲ್ಲಿ ದೀಕ್ಷೆಯನ್ನ ಕೊಟ್ಟರು ಅಂತಿದೆ. ಚಟ್ಟಿ ವ್ಯಾಖ್ಯಾನದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇವನು ಉತ್ತಮ ಅಧಿಕಾರಿಯಾದ್ದರಿಂದ ತ್ರಿಲೋಕಗಳನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಭಗವಂತನೇ ಇವನನ್ನು ನಿಯೋಗ ಮಾಡಿದ್ರಿಂದ ಕಂಟಕ ಉದ್ಧಾರೇಣ ಪಾಪಲೇಪಾಭಾವೇಪಿ, ಅದಕ್ಕೆ ಕಂಟಕಗಳನ್ನು ಏನಾದರೂ ಬಂದರೆ ಅದನ್ನು ಉದ್ಧಾರ ಮಾಡಬೇಕಾಗಿರೋದು ಇಂದ್ರನ ಕರ್ತವ್ಯ. ಹಾಗಾಗಿ ಅವನು ವೃತ್ರನ ಸಂಹಾರ ಮಾಡಿದ್ದಾನೆ. ಹಾಗಾಗಿ ಅವನಿಗೆ ಪಾಪ ಇಲ್ಲ. ಪಾಪ ಪರಿಹಾರಕ್ಕೋಸ್ಕರ ಅಂತ ಮಾಡಿದ್ದಲ್ಲ. ಆದರೂ ಮತ್ತೆ ಯಾಕೆ ಮಾಡಿದ ಅಂದರೆ ಲೋಕಸಂಗ್ರಹಾರ್ಥಂ ತತ್ ಪ್ರಾಯಶ್ಚಿತ್ತತ್ವೇನ ಅಶ್ವಮೇಧ ಅನುಷ್ಠಾನ ಪ್ರಕಾರ ಮಹಾ ಅಂತ ಲೋಕಸಂಗ್ರಹಕ್ಕೋಸ್ಕರ ಮಾಡಿದ್ದು. ಲೋಕದಲ್ಲಿ ಜನರು ಏನಾದರೂ ಪಾಪಗಳು ಬಂದಾಗ ಈ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಬೇಕು. ಈ ರೀತಿ ಲೋಕಸಂಗ್ರಹಮೇವಾರ್ಥಂ ಅವನು ಮಾಡಿದ್ದು. ಮರೀಚಿ, ಅತ್ರಿ ಮೊದಲಾದಂತಹ ಋಷಿಮುನಿಗಳು, ಬ್ರಹ್ಮರ್ಷಿಗಳು ಅಂದರೆ ಅವರು ಹಾಗೆ ಮಾಡಿದರು. ಸತ್ಯಧರ್ಮ ತೀರ್ಥರು ಈ ವಿಷಯವನ್ನು ಬರೀತಾರೆ. ಈಗೇನೋ ಅವನಿಗೆ ಅಂದರೆ ಮಾನಸ ಸರೋವರದಲ್ಲಿ ಧ್ಯಾನ ಮಾಡುವಾಗೇನೋ ಇವರದೆಲ್ಲ ರಕ್ಷಣೆ ಇದ್ದದ್ರಿಂದ ಈ ಬ್ರಹ್ಮಹತ್ಯ ಪಾಪ ಪುರುಷ ಕಳೆಗುಂದಿ ಬಿಟ್ಟಿದ್ದ, ಹಾಗಾಗಿ ಪೀಡಿಸ್ಲಿಲ್ಲ. ಮುಂದೆ ಮತ್ತೆ ಕಾಲಾಂತರೇ ಪುನಃ ಅಂತರಪ್ರೇಪ್ಸುನ ಸುನಾಸೀರಂ ಉಪದ್ರವ ಕ್ರಿಯತೆ ಇತ್ಯತಃ ತಂಚ ಅಂತ ಆ ರೀತಿ ಪೀಠಿಕೆಯನ್ನು ಕೊಡ್ತಾರೆ. ಮುಂದೆ ಯಾವಾಗಾದರೂ ಬಂದು ಮತ್ತೆ ಪೀಡಿಸ್ಬೋದೋ ಏನೋ ಅಂತ ಹೇಳಿ ಋಷಿಗಳೇನು ಮಾಡಿದರು, ಹಯಮೇಧವನ್ನ ಮಾಡಲಿಕ್ಕೆ ದೀಕ್ಷೆಯನ್ನು ಕೊಟ್ಟರು ಅಂತ ಸತ್ಯಧರ್ಮ ತೀರ್ಥರು ಪೀಠಿಕೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ನಾವು ಲೋಕಸಂಗ್ರಹ ಅಂತನ್ನೋದನ್ನೇ ಇಟ್ಕೊಳ್ಬೇಕು. ಅದನ್ನು ಹಿಂದೆ ನಿರ್ಣಯದಲ್ಲಿ ನಾವು ನೋಡಿದ್ದೇವೆ. ಇದೆಲ್ಲವೂ ಕೂಡ ಲೋಕಸಂಗ್ರಹಕ್ಕೋಸ್ಕರನೇ ಮಾಡಿದ್ದು ಅಂತ ತಿಳ್ಕೊಳ್ಬೇಕು. ತಂಚ ಬ್ರಹ್ಮರ್ಷಯೋಭೇತ್ಯ ಹಯಮೇಧೇನ ಭಾರತ ಯಥಾವದ್ದೀಕ್ಷಯಾಂಚಕ್ರುಃ ಪುರುಷಾರಾಧನೇನಃ ಅಥೇಜ್ಯಮಾನೆ ಪುರುಷೇ ಸರ್ವಭೂತಮಯಾತ್ಮನಿ ಅಶ್ವಮೇಧೇ ಮಹೇಂದ್ರೇಣ ವಿತತೆ ಬ್ರಹ್ಮವಾದಿಭಿಃ ಸ ವೈ ತ್ವಾಷ್ಟ್ರವಧೋ ಭೂಯಾನಪಿ ಪಾಪ ಪರಂತಪ ನೀತಸ್ತೇನೈವ ಶೂನ್ಯಾಯ ನೀಹಾರಯವ ಭಾನುನಾ. ಆ ಋಷಿಗಳು, ಮರೀಚಿ ಮೊದಲಾದಂತಹ ಋಷಿಗಳು ವೇದೋಪದೇಶಕರವರೆಲ್ಲ, ವೇದಗಳನ್ನು ಎಲ್ರಿಗೂ ಉಪದೇಶ ಮಾಡತಕ್ಕಂತಹ ಮಹಾಮಹಾ ಋಷಿಗಳು, ಬ್ರಹ್ಮವಾದಿಗಳು, ಅವರೆಲ್ಲ ಸೇರಿ ಅಶ್ವಮೇಧ ಯಾಗವನ್ನು ಮಾಡಿಸಿದರು. ಆ ಯಾಗದಲ್ಲಿ ಇಂದ್ರ ದೇವೋತ್ತಮನಾದ ಸರ್ವಾಂತರ್ಯಾಮಿಯಾದ ಪರಮಪುರುಷನಾದ ಶ್ರೀಮನ್ನಾರಾಯಣನನ್ನ ಆರಾಧನೆ ಮಾಡಿದ. ಸರ್ವಭೂತಮಯಾತ್ಮನಿ ಪುರುಷೇ ಯುಜ್ಯಮಾನೆ, ಎಲ್ಲರ ಅಂತರ್ಯಾಮಿಯಾದ, ಎಲ್ಲ ದೇವತೆಗಳಿಗೂ ಒಡೆಯನಾದ ಪರಮಪುರುಷನಾದ ಶ್ರೀಮನ್ನಾರಾಯಣನ ಆರಾಧನೆ ಇಂದ್ರನಿಂದ ನಡೀತು. ಅದಾದಾಗ ವೃತ್ರನನ್ನ ಸಂಹಾರ ಮಾಡಿರ್ತಕ್ಕಂತಹ ಒಂದು ದೊಡ್ಡ ಪಾಪವೂ ಕೂಡ ನಾಶ ಆಗಿ ಹೋಯಿತು. ತ್ವಾಷ್ಟ್ರವದೋ ಭೂಯಾನಪಿ ಪಾಪ ಅಂತ ಹೇಳಿದ್ದಾರೆ. ಬಹಳ ದೊಡ್ಡ ಪಾಪ ಅದು.
ಬ್ರಹ್ಮಹತ್ಯ ಅಂತ ಅನ್ನೋದು ಭಾರಿ ದೊಡ್ಡ ಪಾಪ. ಅಂತಹ ದೊಡ್ಡ ಪಾಪವು ಕೂಡ ಪರಿಹಾರ ಆಗಿ ಹೋಯ್ತು, ನಾಶ ಆಗಿ ಹೋಯ್ತು. ಹೇಗೆ ಅಂದ್ರೆ ನಿಹಾರ ಇವ ಭಾನುನಾ ಅಂತ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಸೂರ್ಯ ಉದಯಿಸಿದ ಅಂತಂದ್ರೆ ಮಂಜು ಎಲ್ಲ ಹೇಗೆ ಕರಗಿ ಹೋಗ್ತದೋ ಹಾಗೆ. ಸೂರ್ಯೋದಯಕ್ಕಿಂತ ಮುಂಚೆ ಎಲ್ಲ ಕಡೆಯಲ್ಲಿ ಮಂಜು ಆವರಿಸ್ಕೊಂಡಿರ್ತದೆ, ಹಿಮ. ಆ ಮಂಜು ಸೂರ್ಯೋದಯ ಆಯಿತು ಅಂದ್ರೆ ತಾನಾಗಿ ಎಲ್ಲ ಕರಗಿ ಹೋಗ್ತದೆ. ಹಾಗೆ ಸೂರ್ಯೋದಯ ಆದಾಗ ಮಂಜು ಕರಗಿ ಹೋಗುವಂತೆ ಸರ್ವಾಂತರ್ಯಾಮಿಯಾದ ಪರಮಪುರುಷನ ಆರಾಧನೆ ಅಶ್ವಮೇಧ ಯಾಗದಿಂದ ಮಾಡಿದಾಗ ಆ ಬ್ರಹ್ಮಹತ್ಯ ಅಂತನ್ನೋ ಒಂದು ದೊಡ್ಡ ಪಾಪವು ಕೂಡ ಮಂಜು ಕರಗುವಂತೆ ಕರಗಿ ಹೋಯಿತು, ಎಲ್ಲ ನಾಶ ಆಗಿ ಹೋಯಿತು. ಅಥೇಜ್ಯಮಾನೆ ಪುರುಷೇ ಸರ್ವಭೂತಮಯಾತ್ಮನಿ ಅಶ್ವಮೇಧೇ ಮಹೇಂದ್ರೇಣ ವಿತತೆ ಬ್ರಹ್ಮವಾದಿಭಿಃ ಸವೈ ತ್ವಾಷ್ಟ್ರವಧೋ ಭೂಯಾನಪಿ ಪಾಪ ಪರಂತಪ ನೀತಸ್ತೇನೈವ ಶೂನ್ಯಾಯ ನಿಹಾರ ಇವ ಭಾನುನಾ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. 20 ಶ್ಲೋಕ ಆಯ್ತು. ಆಚಾರ, ಸೊ ಈ ಇಂದ್ರದೇವರಿಗೆ ಬಂದು ಈ ತರ ಆಯ್ತು, ಅದಕ್ಕೆ ಏನು ಒಂದು ಕಾರಣ? ಸೊ ಅದಕ್ಕೆ ಒಂದು ಅವನಿಗೆ ಬಂದು ಪಾಪ ಬರಲ್ಲ, ಆದ್ರೂ ಬಂದು ಲೋಕ ಸಂಗ್ರಹಕ್ಕೋಸ್ಕರ ಮಾಡಿದ ಎಂಬುದು ನಮಗೆ ಒಂದು ನಿರ್ಣಯ ಬಂದಿತ್ತು. ಈ ನಹುಷ ಎದಕ್ಕೆ ಈ ತರ ಮಾಡ್ತಾನೆ? ಅವನೇನು ಪ್ರಾರಬ್ಧ ಇತ್ತ? ಅವಂದು ಪ್ರಾರಬ್ಧ ಇತ್ತು. ಹೌದು, ಅಲ್ಲಿ ಒಂದು ಕೂಡ ಪ್ರಾರಬ್ಧನೆ. ಅದರ ಒಂದು ವಿವರಣ ಅಲ್ಲಿ ಕೊಲ್ಲ. ಎಲ್ಲಿ ನಹುಷನ್ ಕತೆ ಮತ್ತೆ ವಿಸ್ತಾರವಾಗಿ ಬರುತ್ತೆ. ಈಗ ಸ್ವಲ್ಪ ಹೇಳಿದ್ದಾರೆ ಅಷ್ಟೇ, ಮುಂದೆ ಬರುತ್ತೆ. ನಹುಷನ ಬಗ್ಗೆ ಮುಂದೆ ವಿಸ್ತಾರವಾಗಿ ಬರುತ್ತೆ. ಆ ಕತೆ ವಿಸ್ತಾರವಾಗಿ ಬರುತ್ತೆ. ವಿತ್ರಾಸುರ ಎರಡು ಇದ್ದಾರೆ, ಒಬ್ಬ ಕೆಟ್ಟ. ಧನ್ಯವಾದಗಳು ಆಚಾರ್ಯರೇ. ಆತರ ಇದ್ದಾರೆ. ಹೌದು, ಇನ್ನೊಬ್ಬ ವೃತ್ರ ಇದ್ದಾನೆ, ಇವನು ಒಳ್ಳೆ ವೃತ್ರ. ಕೆಟ್ಟ ವೃತ್ರ ಮತ್ತೊಬ್ಬ ಇದ್ದಾನೆ. ಅದನ್ನ ಮೊನ್ನೆ ಹೇಳಿದ್ವಲ್ಲ, ಎಲ್ಲೋ ನಿರ್ಣಯದಲ್ಲಿ ನೋಡಿ ಹೇಳಿದ್ವಲ್ಲ. ನಾವೆಲ್ಲ ಕಾಶಿ ಆಗಂತ. ಆ ವೃತ್ರ ಬೇರೆ, ಇವನು ಒಳ್ಳೆಯವನು. ಇವನೊಬ್ಬ ವಿದ್ಯಾಧರ. ಕೆಟ್ಟ ವಿದ್ಯೆ ಒಂದು ಹಿಂದಿನ ಜನ್ಮದಲ್ಲಿ ಚಿತ್ರಕೇತು ಆಗಿದ್ನ. ಯಾರು? ವೃದ್ಧಾಶ್ವರ ಒಬ್ಬ ಅವನು ಹಿಂದಿನ ಜನ್ಮದಲ್ಲಿ ಚಿತ್ರಕೇತು ಆಗಿದ್ದ ಅಂತ ಎಲ್ಲೋ ಕೇಳಿದೆ. ಅದು ಕರೆಕ್ಟ್ ಆಗಿ ಕೇಳ್ಕೊಳ್ಳೋಣ ಅಂತ. ಇವನೇ ಅದು, ಇದೇ ವೃತ್ತನೇ ಅದು. ಓ, ಮಗ ಸತ್ತೋದ್ಮೇಲೆ ಅವನು ಇದು ತುಂಬಾ ಇದು ಮಾಡ್ತಾನೆ, ಆ ಚಿತ್ರಕೇತು. ಅದೇ ಚಿತ್ರಕೇತುನೇ ಇವನು ಇವಾಗ ವೃತ್ರನಾಗಿ. ಮತ್ತೆ ಅವನ್ ಯಾಕೆ ಆಚಾರ್ಯ ಮತ್ತೆ ಇದು ಇವನಾಗ ಹುಟ್ಟದ? ರಾಕ್ಷಸನಾಗಿ ಹುಟ್ಟಬೇಕಾಗಿತ್ತು. ಯಾರು? ಚಿತ್ರಕೇತು. ಚಿತ್ರಕೇತು. ಅದನ್ನ ಈಗ ನೀವು ಹಿಂಗೆ ಕೇಳಿದ್ರಲ್ಲ, ಇದೇ ತರ ಪರೀಕ್ಷಿತ್ ರಾಜ ಕೇಳ್ತಾನೆ, ಶುಕಾಚಾರ್ಯ ಹೇಳ್ತಾರೆ. ಇದೇ ಕತೆ ಈ ಸ್ಕಂದ ಪೂರ್ತಿ ಬರುತ್ತೆ. ಓಕೆ, ಸರಿ ಸರಿ. ಮುಂದೆ ಅದೇ ಕಥೆನೆ ಬರೋದು. ಓಕೆ, ಚಿತ್ರಕೇತು ಕಥೆನೂ ಇಲ್ಲೇ ಬರುತ್ತೆ, ಇವಾಗಲೇ ಬರುತ್ತೆ. ಇವನು ಚಿತ್ರಕೇತು ಆಗಿದ್ದು, ಆಮೇಲೆ ಮತ್ತೆ ಅಸುರನಾಗಿ ಹುಟ್ಟಿದ್ದು ಎಲ್ಲ ಕತೆ ಬರುತ್ತೆ. ಈ ಒಂದು ಸ್ಕಂದ ಪೂರ್ತಿ ಇನ್ನೊಂದು 7-8 ಅಧ್ಯಾಯಗಳಿದೆ. ಅದೆಲ್ಲ ಪೂರ್ತಿ ಇವಂದೇ ಕತೆ. ಓಕೆ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ನಮಸ್ಕಾರ. ಥ್ಯಾಂಕ್ಸ್. 15ನೇ ಶ್ಲೋಕದಲ್ಲಿ ವರ್ಷಾಣಿ ಸಾಗಸ್ರಂ ಅಲಕ್ಷಿತೋ ಅಂತಹ ಇದೆ ನನ್ನಪ್ಪ ಬುಕ್. ನೀವೇದೋ ಅಂತಹ ಬಲ ಬೇರೆದೋ ಶಬ್ದ ಹೇಳಿರಿ. ಎಷ್ಟನೇ ಶ್ಲೋಕ? 5ನೇ ಶ್ಲೋಕ, 15. 5ನೇ ಶ್ಲೋಕ. ಸಾಗಸ್ರಂ ಅಲಕ್ಷಿತೋ ಅಂತಹ ಸಾಬಸತ್ ಪುಷ್ಕರನಾಲತಂತುಮಲಬ್ಧ ಭೋಗೋ ಯದಿಹಾಗ್ನಿದೂತಃ. ಅದ ವರ್ಷಾಣಿ ಸಾಹಸ್ರಮಲಕ್ಷಿತೋಂತಃ ಸಂಚಿಂತಯನ್ ಬ್ರಹ್ಮವದಾದ್ವಿಮೋಕ್ಷಂ. ಸಾಹಸ್ರಮಲಕ್ಷಿತೋಂತಃ ಅಂತ ನಾ ಏನೇ ಹೇಳಿದೆ? ತಪ್ಪನ ಗಮನಿಸಿದ್ದೇನೆ. ವರ್ಷಾಣಿ ಸಾಹಸ್ರಮಲಕ್ಷಿತೋದ್ವಿಹಿ ಅಂತ ಹೇಳಿದೆ ನಾನು. ಅದ್ವಿಹಿ ಅಂತ ಹೇಳಿದೆ. ನೀವು ಅಂತಹ ಅಂತಂದ್ರೆ ಒಳಗೆ, ಇದ್ರೊಳಗೆ ಮಾನಸ ಸರೋವರದ
ನಾಳದ ಒಳಗೆ ಅಂತ ಅರ್ಥ. ಅಂತಹ ಅಂದರೆ ಸಾಹಸ್ರಂ ಅಲಕ್ಷಿತ ಅದ್ಬಿಹಿ ಅಂತ ಇಟ್ಟುಕೊಂಡ್ರೆ ಅದ್ಬಿಹಿ ಅಂತಹ ನೀರಿನ ಒಳಗೆ ಅಂತ ಅರ್ಥ. ಅದ್ಬಿಹಿ ಅನ್ನೋದು ಚಟ್ಟಿ ವ್ಯಾಖ್ಯಾನದಲ್ಲಿ ತಗೊಂಡಿದ್ದಾರೆ. ಅದ್ಬಿಹಿ ದೇವೈಹಿ ಅಲಕ್ಷಿತಃ ಅಜ್ಞಾತಃ, ದೇವತೆಗಳಿಂದ ಕಾಣಿಸಿಕೊಳ್ಳದವನಾಗಿ ಅಂತ ಅರ್ಥ. ಅದ್ಬಿಹಿ ಅಂದ್ರೆ ದೇವೈಹಿ, ದೇವತೆಗಳಿಂದ ಅಲಕ್ಷಿತಃ ಅಂತ, ದೇವತೆಗಳಿಗೆ ಕಾಣಿಸಿಕೊಳ್ಳದೆ ಒಳಗೆ ಹೋಗಿ ಅಡಗಿಕೊಂಡು ಕೂತ್ಕೊಂಡ ಅಂತ ಅರ್ಥ. ಅದ್ಬಿಹಿ ಅಂತ ತಗೊಂಡಿದ್ದಾರೆ ಚಟ್ಟಿ ವ್ಯಾಖ್ಯಾನದಲ್ಲಿ. ಅಂತಹ ಅಂತನ್ನೋದು ಅಲ್ಲಿ ಆಗ ಹೆಂಗ್ ಕೂಟುತ್ತಾಚಾರ ಅಕ್ಷಿತೋಕ ಬಂದು ಅಜ್ಞಾತಕ ಅಂತ ಕೊಟ್ಟಿದ್ದಾರಲ್ಲ ಚಟ್ಟಿಲಿ. ಯಾವುದಕ್ಕೆ? ಅಕ್ಷಿತಃ ಅಂದ್ರೆ ಅಜ್ಞಾತಃ. ಹೌದು, ಅಲಕ್ಷಿತಃ. ಅಲಕ್ಷಿತಃ ಅನ್ನೋ ಶಬ್ದಕ್ಕೆ ಅಜ್ಞಾತಃ, ಕಾಣಿಸ್ಕೊಳ್ಳಿಲ್ಲ, ಯಾರಿಗೂ ಕಾಣಿಸ್ಕೊಳ್ಳದೆ ಒಳಗೆ ಹೋಗಿ ಕೂತಿದ್ದ ಅಂತ ಅರ್ಥ. ದೇವಾನಾಂ ಅಪ್ಶಬ್ದವಾಚ್ಯತ್ವಂ ಚ ಆಪ ಇತ್ಯೇವ ದೇವಾನಾಂ ಸರ್ವೇಷಾಂ ಪ್ರದದೋ ಹರಿಃ ಸ್ವಕೀಯಮೇವಾನ್ಯಾನಿ ಪೃಥಕ್ ಪೃಥಕ್ ಪೃಥಗಾದಾತ್ ಪ್ರಭುಃ ಇತಿ ಪ್ರಮಾಣ ಸಿದ್ಧಂ. ಅದ್ವಿಹಿ ಆವೃತತ್ವಾದ್ ಅಲಕ್ಷಿತಃ ಇತಿ ವಾ. ಅದ್ವಿಹಿ ಅನ್ನೋ ಪಾಠಕ್ಕೆ ಇಷ್ಟು ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಅದು ಪಾಠಾಂತರ ಅಂತಲೂ ಹೇಳ್ತಾರೆ. ಪಾಠಾಂತರೇ ನಲಬ್ಧೋ ಯಜ್ಞಭಾಗೋ ಏನ ಸಹ. ಅದ್ವಿಹಿ ಅನ್ನೋ ಶಬ್ದಕ್ಕೆ ದೇವತೆಗಳಿಂದ ಅಂತ ಅರ್ಥ. ಅಲ್ಲ, ದೇವತೆಗಳಿಗೆ ಅಪು ಅನ್ನೋ ಶಬ್ದ ಎಲ್ಲಿದೆ ಅನ್ನೋದಕ್ಕೆ ಪ್ರಮಾಣನೂ ಕೊಟ್ಟಿದ್ದಾರೆ. ಹಾಗಾಗಿ ದೇವತೆಗಳಿಂದ ಅಲಕ್ಷಿತನಾಗಿ ಅಂದರೆ ಕಾಣಿಸಿಕೊಳ್ಳದವನಾಗಿ ಅಂತ ಅರ್ಥ. ಅಥವಾ ಅದ್ವಿಹಿ ಆವೃತತ್ವ, ನೀರಿನೊಳಗೆ ಎಲ್ಲ ಮುಳುಗಿರೋದ್ರಿಂದ ಯಾರಿಗೂ ಕಾಣಿಸ್ಲಿಲ್ಲ ಅಂತ ಹಿಂಗೂ ಇಟ್ಕೊಳ್ಬೋದು ಅಂತ ಎರಡು ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಪಾಠ ಸಂದಾದಾಗ ದೇವತೆಗಳಿಂದ ಕಾಣಿಸಿಕೊಳ್ಳದವನಾಗಿ ಅಥವಾ ನೀರಿನೊಳಗೆ ಮುಳುಗಿದ್ರಿಂದ ಕಾಣಿಸಿಕೊಳ್ಳದವನಾಗಿ 1000 ವರ್ಷ ಕಾಲ ಅಲ್ಲಿ ಧ್ಯಾನ ಮಾಡಿದ. ಸಹಸ್ರಮಲಕ್ಷಿತೋ ಅಂತಹ. ಅಂತಹ ಅನ್ನೋ ಪಾಠ ಯಾರು ಅಂತಹ ಅಂತಲ್ಲೆಲ್ಲೂ ಇಲ್ಲ, ಇವರು ಯಾರು ತಗೊಂಡಿಲ್ಲ. ಪ್ರಿಂಟ್ ಮಾಡಿದ್ದಾರೆ. ಪಾಠ ಚೆನ್ನಾಗಿದೆ. ನಮಸ್ಕಾರ ಆಚಾರ್ಯ. ಇದು ಆ 1000 ವರ್ಷ ಒಂದು ಇಂದ್ರ ಒಂದು ಅದು ಅದು ನಾಳೆಯಲ್ಲಿ ಇರುವಾಗ ನಹುಷ ಬರ್ತಾನೆ. ಬಟ್ ಆ ಸಮಯದಲ್ಲಿ ಇಂದ್ರನಿಗೆ ಕೊಟ್ಟ ಆಹುತಿಲ್ಲ ಯಾರು ತಗೊಳ್ತಾರೆ? ಇಂದ್ರನಿಗೆ ಕೊಟ್ಟ ಆಹುತಿ ನಹುಷನೇ ತಗೊಳ್ತಾನೆ. ಆ ಪದವಿಯಲ್ಲಿ ಬರುತ್ತೆ ಪದವಿ. ಅದು ಇಂದ್ರ ಅನ್ನೋದು ಒಂದು ಪದವಿ, ಅವನ ಹೆಸರಲ್ಲ. ಇಂದ್ರ ಅನ್ನೋದು ಒಂದು ಪದವಿ. ಇಂದ್ರಾಯ ಸ್ವಾಹ ಅಂದ್ರೆ ಆ ಇಂದ್ರ ಪದವಿಯಲ್ಲಿ ಯಾರು ಇರ್ತಾರೋ ಅವಾಗ ಅವರಿಗೆ ಹೋಗತ್ತದು. ಸೊ ಅದು ಆ ಇಂದ್ರ ಪದವಿಯಲ್ಲಿ ಒಂದು ನಹುಷ ಅವನಿಗೆ ಯೋಗ್ಯತೆ ಇದೆ, ಅದಕ್ಕೋಸ್ಕರ ಪದವಿ ಹೋಗಿದ್ದಾನೆ, ಅದಕ್ಕೋಸ್ಕರ ಆಹುತಿನ ತಗೊಳ್ತಾನೆ. ಹೌದು, ಅವನಿಗೆ ಯೋಗ್ಯತೆ ಇತ್ತು ಅಂತ ಬರೀತಾರಲ್ಲ, ಆ ಸಾಮರ್ಥ್ಯ ಇತ್ತು. ಅದರಿಂದ ಇನ್ನೂ ಬಲ ಜಾಸ್ತಿ ಆಯ್ತು. ಇಂದ್ರ ಪದವಿಯಲ್ಲಿ ಹಾವಾಗಿ ಹೋದ ಆಮೇಲೆ. ಸೊ ಆ 1000 ವರ್ಷವೂ ಅವನು ತಗೊಂಡ. ಆ 1000 ವರ್ಷ ಮುಗಿದ ಮೇಲೆ ಹೌದು, ಅಷ್ಟೊತ್ತಿಗೆ ಅವನಿಗೆ ಆ ಹಾವಾಗೋ ಅಷ್ಟೊತ್ತಿಗೆ 1000 ವರ್ಷ ಮುಗಿದಿತ್ತು. ಅವನನ್ನ ಹಾವನ್ನಾಗಿ ಮಾಡಿ ಶಾಪ ಕೊಟ್ಟು ಅವನನ್ನ ಬೆಳೆಸಿದ್ರು ಇಂದ್ರ ಪದವಿಯಿಂದ. ಈ ಅಷ್ಟೊತ್ತಿಗೆ ಇವನಿಗೆ 1000 ವರ್ಷ ಆಗಿತ್ತಾದ್ರಿಂದ ಹೋಗಿ ಕರ್ಕೊಂಡು ಬಂದ್ರು. ಅವನನ್ನ ಕರ್ಕೊಂಡು ಬಂದು ಮತ್ತೆ ಸ್ವರ್ಗಾಧಿಪತಿಯನ್ನಾಗಿ ಅವನನ್ನೇ ಕಂಟಿನ್ಯೂ ಮಾಡಿದ್ರು. ತುಂಬಾ ಸೂಕ್ಷ್ಮವಾದ ಆಚಾರ್ಯ ಇದೆಲ್ಲ. ಒಂದು ಅವನಿಗೆ ಈ ತರ ಇಂದ್ರನಿ ಈ ತರ ನಡೀತಂದ್ರೆ ನಾವೆಲ್ಲ ಏನ್ ಮಾಡೋಂತಿಲ್ಲ.
ಅಧಿಕಾರ ಅಂತನ್ನೋದು ಶಾಶ್ವತ ಅಲ್ಲ. ಅಧಿಕಾರ ಇಲ್ಲ. ಈ ತರ ಬಂದು ಅವ ಬಂದು ಕೆಟ್ಟದ್ದು ಮಾಡ್ತಾನ, ಅವನ ಕೊಳ್ತಾನ, ಆಗಿದ್ರು ಅವನಿಗೆ ಬ್ರಹ್ಮಹತ್ಯೆ ದೋಷ ಬರ್ತಾ ಎಂಬ ಒಂದು ತೊಂದು ಅದಕ್ಕೊಂದು ಹೇಳ್ತಾರೆ. ಸೊ ಇದರಿಂದ ಆಗಲ್ಲ, ಆದ್ರೆ ಅಲ್ಲಿ ಹೋಗಿ 1000 ವರ್ಷ ತಪಸ್ ಮಾಡಿ ಇದು ಮಾಡಿಕಿಂಡ ಎಂಬ ಮಾತು ಹೇಳ್ತಾರ. ಮತ್ತು ದೇವರೋಡ ಆಜ್ಞೆ ಇತ್ತು, ಅದರಿಂದ ಅವನಿಗೆ ಪಾಪ ಬರಲ್ಲ ಅವನು ಹೇಳ್ತಾರೆ. ಸೊ ಇದೆಲ್ಲ ಕೂಡ್ಸಾದ ಸ್ವಲ್ಪ ಕಷ್ಟ, ವ್ಯಾಖ್ಯಾನ ಇಲ್ಲದ್ರೆ ಕಷ್ಟ. ಅದೇ ಅವನಿಗೆ ಪಾಪ ಇಲ್ಲದೆ ಇದ್ರೂ ಕೂಡ ಪ್ರಾರಬ್ಧ ಇತ್ತು, ಇಷ್ಟು ವರ್ಷ ಈ ತರ ಮಾಡಬೇಕು ಅನ್ನೋ ಪ್ರಾರಬ್ಧ ಇತ್ತು. ಆ ಪ್ರಾರಬ್ಧವನ್ನ ಈ ರೀತಿ ಉಪಯೋಗಿಸ್ಕೊಂಡ್ರು. ಅದಕ್ಕೇನು ಅದು ನಡಿಬೇಕಾಗಿದ್ರೆ ಏನಾದ್ರು ಒಂದಿಷ್ಟು ಬೇಕಲ್ಲ ಕಾರಣಗಳು, ಅದಕ್ಕೆಲ್ಲ ಇದೆಲ್ಲ ಇದರಿಂದ ಮುಂದೆ ಬೇರೆಯವರಿಗೆಲ್ಲ ಬೇರೆ ರೀತಿ ಅನುಕೂಲಗಳಾಗತ್ತೆ. ಎಲ್ರದ್ದು ಪ್ರಾರಬ್ಧ ತೀರ್ಲಿಕ್ಕೋಸ್ಕರ ನಡೆಯತ್ತೆ. ಅಂತೂ ಲೋಕ ಶಿಕ್ಷಣ ಅಂತೂ ಇದ್ದೇ ಇದೆ. ಹಾಗಾಗಿ ಬ್ರಹ್ಮಹತ್ಯೆ ಅನ್ನೋದು ದೊಡ್ಡ ಪಾಪ. ಆಮೇಲೆ ಅದನ್ನು ಪರಿಹಾರ ಮಾಡಿಕೊಳ್ಳೋ ವಿಧಾನಗಳು, ಇದೆಲ್ಲ ಲೋಕಕ್ಕೆ ಶಿಕ್ಷಣ ಆಗತ್ತೆ. ನಹುಷನ ಕಥೆನೂ ತುಂಬಾ ಚೆನ್ನಾಗಿದೆ. ಅವನು ತುಂಬಾ ಅವಮಾನ ಮಾಡ್ತಾನೆ ಬ್ರಾಹ್ಮಣರಿಗೆ, ಋಷಿಮುನಿಗಳಿಗೆ. ಇದು ಒಂದು ದೃಷ್ಟಾಂತ ಇಟ್ಟುಕೊಂಡು ವಾಯುದೇವರಿಗೆ ಈ ತರ ಯಾವ ಘಟನೆ ನಡೆಯಲ್ಲ, ಅವ್ರಿಗೆ ಒಂದು ವಿಕಾರ ಆಗಾದ್ರೆ. ಕರೆಕ್ಟ್. ವಾಯು ಜೀವೋತ್ತಮತ್ವಕ್ಕೆ ಎಲ್ಲ ಬಹಳ ಉಪಯೋಗ ಆಗತ್ತೆ. ಇಂಥ ಯಾವ ಘಟನೆಗಳು ಕೂಡ ವಾಯುದೇವರ ಚರಿತ್ರೆಯಲ್ಲಿ ಎಲ್ಲಿಯೂ ಬರೋದಿಲ್ಲ. ಯಾವ ಅವತಾರದಲ್ಲಾಗ್ಲಿ ಎಲ್ಲಿಯೂ ಕೂಡ ವಾಯುದೇವರ ಬಗ್ಗೆ ಈ ರೀತಿಯಾದ ಕಥೆಗಳು ಎಲ್ಲಿಯೂ ಯಾವ ಇದರಲ್ಲೂ ಇಲ್ಲ. ಅಜ್ಞಾನ ಮತ್ತು ಭಯ ಬಂದ್ರು ಕೂಡ ಅದು ಬಂದು ವಿಕಾರ ಆಗೋದಿಲ್ಲ ಎಂಬ ಒಂದು ಮಾತಿನಿಂದ ಅಲ್ಲಿ ಅದು ಬಿಡಿ, ಅಜ್ಞಾನ ಭಯ ಅನ್ನೋದು ಇಲ್ಲವೇ ಇಲ್ಲ ವಾಯುದೇವರಿಗೆ. ಅವತಾರದಲ್ಲಿಯೂ ಕೂಡ ಸಂಶಯ ಆಗ್ಲಿ ವಿಪರೀತ ಜ್ಞಾನ ಆಗ್ಲಿ ಇಲ್ಲವೇ ಇಲ್ಲ. ಇವರಿಗೆಲ್ಲ ಅವತಾರ ಕಾಲದಲ್ಲಾಗ್ಲ ಅವತಾರ ಮಾಡಿದಾಗ ಬೇರೆ ಬೇರೆ ಏನೇನಾದ್ರೂ ಆಗೋದುಂಟಲ್ಲ ಇಂಥದ್ದೆಲ್ಲ ಇಂದ್ರಾದಿ ದೇವತೆಗಳಿಗೆ. ವಾಯುದೇವರಿಗೆ ಮಾತ್ರ ಯಾವತ್ತೂ ಏನೂ ಆಗೋದಿಲ್ಲ. ಅದಕ್ಕೆ ಮಹಾಭಾರತ ಬಹಳ ಶ್ರೇಷ್ಠ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಮಹಾಭಾರತದಲ್ಲಿ ಕೆಲವೆಲ್ಲ ನಮಗೆ ಸಂಶಯ ಬರೋ ಹಾಗಿದೆ. ಭೀಮಸೇನ ದೇವರ ವ್ಯಕ್ತಿತ್ವದ ಬಗ್ಗೆ, ಈ ಜೀವೋತ್ತಮತ್ವದ ಬಗ್ಗೆ, ಭಾಗವತ ಉತ್ತಮ ಭೀಮ ಅಂತ ಅನ್ನೋದ್ರ ಬಗ್ಗೆ ತುಂಬಾ ಸಂಶಯ ಬರುವಂತಹ ಕಥೆಗಳೆಲ್ಲ ಮಹಾಭಾರತದಲ್ಲಿದೆ. ಅದಕ್ಕೆಲ್ಲ ನಿರ್ಣಯ ಕೊಟ್ಟಿದ್ದಾರೆ ಆಚಾರ್ಯ. ತಾತ್ಪರ್ಯ ನಿರ್ಣಯ ಬರೆದದ್ದೇ ಅದಕ್ಕೋಸ್ಕರ. ಅಲ್ಲೆಲ್ಲ ನಿರ್ಣಯ ಕೊಟ್ಟು ಯಾವ ದೋಷವೂ ಇಲ್ಲ, ಭೀಮಸೇನ ದೇವರಿಗೆ ಯಾವ ದೋಷವೂ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ. ಅದು ಓದ್ಲೇಬೇಕು. ತಾತ್ಪರ್ಯ ನಿರ್ಣಯ ಎಲ್ಲರೂ ಓದ್ಲೇಬೇಕು. ಇಲ್ಲದೇ ಇದ್ರೆ ಏನು ನಾವು ಕಥೆಗಳನ್ನ ಕೇಳಿದ್ರು ಕೂಡ ಸಂಶಯನೇ ಉಳಿಯುತ್ತೆ. ಅದು ಪರಿಹಾರ ಆಗೋದೇ ಇಲ್ಲ. ಅದು ಪರಿಹಾರ ಆಗದೆ ಇದ್ರೆ ಜ್ಞಾನ ಸರಿಯಾಗಿ ಬರೋದೇ ಇಲ್ಲ. ಬಟ್ ಈ ಮಹಾಭಾರತ ಹೇಳಂತ ಜೊತೆಗೆ ತಾತ್ಪರ್ಯ ನಿರ್ಣಯ ಹೇಳಿದ್ರೆ ಹೆಂಗಿರೋದು ಸರ್? ಹೇಳಬೇಕು, ಹಾಗೆ ಹೇಳಬೇಕು. ತಾತ್ಪರ್ಯ ನಿರ್ಣಯಕ್ಕೆ ಅನುಗುಣವಾಗಿಯೇ ಮಹಾಭಾರತ ಹೇಳಬೇಕು. ಬರೀ ಮಹಾಭಾರತ ಯಾರಾದರೂ ಪ್ರವಚನ ಮಾಡಿ ಅದರದ ನಿರ್ಣಯವನ್ನು ಹೇಳಲಿಲ್ಲ ಅಂತಂದ್ರೆ ಅದು ಪರಿಪೂರ್ತಿ ಆಗೋದೇ ಇಲ್ಲ. ಆ ಸಂಶಯ ಹಾಗೆ ಉಳಿಯುತ್ತೆ ನಿಮಗೆ. ಭೀಮನ ಬಗ್ಗೆ ಪ್ರತಿಯೊಂದು ಹಂತದಲ್ಲಿ ಸಂಶಯ ಉಳಿಯುತ್ತೆ ಭೀಮನ ಬಗ್ಗೆ. ಅದಕ್ಕೆ ಬೇಕಂತಲೇ ಭೀಮನನ್ನ ಎರಡನೇವನನ್ನಾಗಿ ಹುಟ್ಟಿಸಿದ್ದು. ಧರ್ಮರಾಜ ದೊಡ್ಡವನು, ಭೀಮ ಎರಡನೇವನು. ಅದೊಂದು ದೊಡ್ಡ ಅಡ್ವಾಂಟೇಜ್ ಮಹಾಭಾರತದಲ್ಲಿ. ಅಣ್ಣ ಅಂದ್ರೆ ಜ್ಯೇಷ್ಠೋ ಭ್ರಾತ ಪಿತೃಸಮಃ. ಆದ್ರಿಂದ ಅಣ್ಣ ಹೇಳದ ಹಾಗೆ ಕೇಳಲೇಬೇಕು, ಅದು ಧರ್ಮ. ಒಂದ್ ವೇಳೆ ಭೀಮನೇ ದೊಡ್ಡವನಾಗಿ ಬಿಟ್ಟಿದ್ರೆ ಮಹಾಭಾರತ ಯುದ್ಧವೇ ನಡೀತಿರ್ಲಿಲ್ಲ, ಜೂಜೇ ಆಗ್ತಿರ್ಲಿಲ್ಲ. ಎಲ್ಲ ನಿರ್ಣಯ ಕೊಟ್ಟಿದ್ದಾರೆ ಆಚಾರ್ಯ. ದೇವ್ರು ಹಂಗೆ ಪಾತ್ರನ ಇದು ಮಾಡ್ತಾನ. ಹೌದು ಹೌದು. ಆಯ್ತಾಚಾರ. ಹರೇ ನಮಗಾಚಾರ್ಯ. ಹರೇ ಶ್ರೀನಿವಾಸ. ಹರೇ ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಗುರುಗಳೇ.